ನಮಗೆಲ್ಲ ಗೊತ್ತಿರೋ ಹಾಗೆ ವಿಜಯಪುರ ಜಿಲ್ಲೆ ದೇಶದ ಮತ್ತು ರಾಜ್ಯದ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ನಾವು ಕರಿತೀವಿ. ಯಾವುದೇ ಒಂದು ಮಹಿಳಾ ಪರವಾಗಿರುವಂತಹ ಅಭಿವೃದ್ಧಿಯ ವಿಷಯ ಬಂದಾಗ ವಿಜಯಪುರ ಹಿಂದುಳಿದಿದೆ ಅನ್ನುವ ಆಧಾರದ ಮೇಲೆ ಪ್ರಾಯೋಗಿಕವಾದ ಅನೇಕ ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಡೀತಾ ಇರುತ್ತೆ. ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಬಂದು 2 ವರ್ಷ ಆಯಿತು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಪ್ರಭಾವಿ ಮಂತ್ರಿಗಳು ನಮ್ಮ ಕ್ಯಾಬಿನೆಟಲ್ಲಿದ್ದಾರೆ. ಆದರೆ ರಾಜ್ಯದ ಮಹಿಳೆಯರ ಸುರಕ್ಷತೆ ವಿಚಾರದಲ್ಲಿ ಬಹಳ ದೊಡ್ಡ ಸವಾಲಿದೆ. ಒಂದು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ವಿಮೆನ್. ಮೊದಲನೇದು ನಾವು ವಿಜಯಪುರ ತೆಗೆದುಕೊಂಡ್ರೆ ಇಲ್ಲಿ ಕಳ್ತನಗಳು ಲೋಕಲ್ ಆಗಿ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಜೊತೆಗೆ ಸ್ಟ್ರೀಟ್ ಲೈಟ್ಗಳಿಲ್ಲ ಇವತ್ತು ಅನ್ನುವಂಥದ್ದು. ನಾನು ಈಗ ಕಳೆದ ತಿಂಗಳು ಹುಬ್ಬಳ್ಳಿ ಹಾವೇರಿನಲ್ಲಿದ್ದೆ. ಅಲ್ಲಿ ಕೂಡ CCTVಗಳ ಸಮಸ್ಯೆ ಇದೆ, ರಸ್ತೆಯಲ್ಲಿ ಸರಗಳ್ತನ ಆಗುತ್ತೆ ಅನ್ನುವಂಥ ವಿಷಯವನ್ನು ನಮ್ಮ ಮಹಿಳಾ ಕಾರ್ಯಕರ್ತೆಯರು, ಸಾರ್ವಜನಿಕರು ನಮ್ಮ ಮುಂದೆ ಹೇಳಿದ್ರು. ಇಲ್ಲಿ ಬಂದಾಗ ನಾವು ಇಲ್ಲಿಯ ಸಮಸ್ಯೆಗಳನ್ನು ಪರಿಶೀಲಿಸಿದಾಗ ಸ್ಟ್ರೀಟ್ ಲೈಟ್ಸ್, ನಾವು 21ನೇ ಶತಮಾನಕ್ಕೆ ಬಂದಿದ್ದೀವಿ, ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, ಕಂಪ್ಯೂಟರ್ ಈಗ ಅಂತ ಆದಾಗ್ಯೂ ಕೂಡ ಇವತ್ತು ಮಹಿಳಾ ಸುರಕ್ಷತೆಗೆ ಬೇಸಿಕ್ಕು, ನಾಗರಿಕರಿಗೆ ಬೇಸಿಕ್ ಆಗಿರುವಂತಹ ಒಂದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಕೂಡ ಇವತ್ತು ನಮಗೆ ವಿಜಯಪುರದಲ್ಲಿ ಅನೇಕ ಭಾಗದಲ್ಲಿ ಕೊರತೆ ಇದೆ ಅನ್ನುವಂಥದ್ದು. ನಾನೀಗ ಒಬ್ಬರು ಪ್ರೊಫೆಸರ್ ಮನೆಗೆ ಹೋಗಿ ಬಂದೆ. ನನ್ನ ಮಹಿಳಾ ಆಯೋಗದಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ನಮ್ಮ ಸ್ನೇಹಿತರು ಅವ್ರ ಮನೆಗೆ ಕರೆದಿದ್ರು. ಅವರು ಮನೆಯಲ್ಲಿ ಕಳ್ತನ ಆಗ್ತಾ ಇದೆ, ನಾನು ಹಂಪಿ ಯೂನಿವರ್ಸಿಟಿಲಿ ಇರ್ತೀನಿ, ಇಲ್ಲಿ ಕುಟುಂಬದವ್ರು ಇರೋಕ್ಕಾಗಲ್ಲ ಅಂತ ಸೇಫ್ಟಿ ಏರಿಯಾಕ್ಕೆ ಮನೆ ಶಿಫ್ಟ್ ಮಾಡಿದ್ದೀನಿ ಅಂತ ಹೇಳಿದರು. ಈ ರೀತಿ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ನಾಗರಿಕರು ಮತ್ತು ಮಹಿಳೆಯರ ಸುರಕ್ಷತೆಗೆ ಬೇಕಾದ ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸೋದ್ರಲ್ಲಿ ಮತ್ತು ಎನ್ಫೋರ್ಸ್ ಮಾಡೋದ್ರಲ್ಲಿ ಈ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದು ನನ್ನ ಆರೋಪ. ಜೊತೆಗೆ ನಾವು ಶಕ್ತಿ ಯೋಜನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ನೇರವಾಗಿ ಶೋಷಣೆಗೆ ಒಳಗಾಗ್ತಿದ್ದಾರೆ. ಕಾಲೇಜುಗಳು, ಶಾಲೆಗಳಿಗೆ ಹೋಗುವ ಹುಡುಗಿಯರು ಮತ್ತು ಉದ್ಯೋಗಕ್ಕೆ ಹೋಗುವ ಮಹಿಳೆಯರಿಗೆ ಒಂದು ಬಸ್ಸಲ್ಲಿ ಕೂತ್ಕೊಂಡು ಹೋಗುವಷ್ಟು ಇವತ್ತು ಜಾಗಗಳು ಸಿಗ್ತಿಲ್ಲ. ಯಾಕೆ ಅಂದರೆ ಇವರು ಫ್ರೀ ಬಸ್ಗಳು ಮಾಡಿದ್ದೀವಿ ಅಂತ ಏನು ಬಸ್ಗಳ ಓಡಾಟ ಇತ್ತು ಅದರ ಸಂಖ್ಯೆಯನ್ನು ಕಡಿಮೆ ಮಾಡಿದೆ ಸಾರಿಗೆ ಇಲಾಖೆ. ನಮಗೆ ಅವತ್ತು ಯಡಿಯೂರಪ್ಪನವರು ಇದ್ದಾಗ ನಾವು ಸೈಕಲ್ ಕಾರ್ಯಕ್ರಮಗಳನ್ನು ಕೊಟ್ಟಿತ್ತು BJP ಸರ್ಕಾರ. ಅದನ್ನು ಹೆಣ್ಣು ಮಕ್ಕಳ ಒಂದು ಸ್ವಾಭಿಮಾನ ಮತ್ತು ಶಕ್ತಿಯ ಒಂದು ಸಂಕೇತವಾಗಿ ಅದನ್ನು ಹೆಣ್ಮಕ್ಳು ಬಳಸ್ಕೊತಾ ಇದ್ರು. ನೀವು ಫ್ರೀ ಬಸ್ ಕೊಟ್ಟಿದ್ದೀರಿ, ಆಯಿತು ಸರಿ, ಆದರೆ ಆ ಬಸ್ಸಿನ ಪರಿಸ್ಥಿತಿಗಳು ಏನಿದೆ, ಮಹಿಳೆಯರನ್ನ ನೀವು ಹೇಗೆ ನಡೆಸ್ಕೊತಾ ಇದ್ದೀರಿ? ನಾನು ನಿನ್ನೆ ನಮ್ಮ ಮಹಿಳಾ ಕಾರ್ಯಕರ್ತರ ಹತ್ರ ಚರ್ಚೆ ಮಾಡಿದಾಗ ಅವ್ರು ಹೇಳಿದರು, ಇಲ್ಲಿ ಬಸ್ ನಿಲ್ಲಿಸಬೇಕು ಅಂದರೆ ಇವರೆಲ್ಲ ಹತ್ಕೋತಾರೆ ಅಂತೇಳಿ ಕಂಡಕ್ಟ್ರು 1.5 ಫರ್ಲಾಂಗ್ ಮುಂದೆ ಹೋಗಿ 1 ಫರ್ಲಾಂಗ್ ಮುಂದೆ ಹೋಗಿ ಬಸ್ ನಿಲ್ಲಿಸ್ತಾರೆ, ಇಲ್ಲ ಅಲ್ಲಿ ಇಳಿಸ್ತಾರೆ, ಅಲ್ಲಿಂದ ಮತ್ತೆ ಇವರು ಆಟೋದಲ್ಲಿ ವಾಪಸ್ ಬರಬೇಕು. ಇದು ಒಂದು ರಾಜ್ಯದಲ್ಲಿ ಮಹಿಳೆಯರ ಶೋಷಣೆ ನಡೀತಿದೆ. ಜೊತೆಗೆ ಈ ತರಕಾರಿ ಮಾರಾಟ ಮಾಡೋಕ್ಕೆ ಹೋಗುವಂಥವ್ರು, ಕಾಯಿ ಪಲ್ಯ ಮಾರಾಟ ಮಾಡೋಕ್ಕೆ ಹೋಗುವಂಥವ್ರು, ಸೊಪ್ಪುಗಳನ್ನು ಮಾರಾಟ ಮಾಡುವಂಥ ಮಹಿಳೆಯರು ಬೆಳಗ್ಗೆ 6 ಗಂಟೆ ಬಸ್ಗಳನ್ನು ಹತ್ಕೊಂಡು ಮಾರುಕಟ್ಟೆಗಳಿಗೆ ಹೋಗ್ತಾರೆ. ವಸ್ತು ತಗೊಂಡು ಮಾರಾಟಕ್ಕೆ ಅಂತ ಹೋದರೆ ಇವರೆಲ್ಲ ಫ್ರೀ ಬರ್ತಾರೆ ಅಂತ ಹೇಳಿ ಬಸ್ಗಳನ್ನು ನಿಲ್ಲಿಸದೆ ಅವರ ಮಾರುಕಟ್ಟೆಗಳಿಗೆ ಕೂಡ ಹೋಗೋದಕ್ಕೆ ಅವಕಾಶ ಆಗ್ತಿಲ್ಲ. ಅಂದರೆ ಇದನ್ನು ಅವೈಜ್ಞಾನಿಕವಾಗಿ ರೂಪಿಸಿರೋದ್ರಿಂದ ಮಹಿಳೆಯರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಮಹಿಳಾ ಸಮುದಾಯವನ್ನು, ಯುವ ಸಮುದಾಯವನ್ನು, ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಶೋಷಣೆ ಮಾಡ್ತಿರುವಂಥ ಸರ್ಕಾರ ಅಂತ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಇದನ್ನು ವೈಜ್ಞಾನಿಕವಾಗಿ ರೂಪಿಸಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮತ್ತು ನೀವು ಬಸ್ಸುಗಳನ್ನು ಯಾರು ಬಸ್ ಚಾರ್ಜ್ ಕೊಟ್ಟು ಹೋಗ್ತಾರೆ, ಶಾಲಾ ಕಾಲೇಜುಗಳ ಪಾಸ್ಗಳಿರುತ್ತೆ, ಉದ್ಯೋಗಸ್ಥ ಮಹಿಳೆಯರು ಗೌರವಯುತವಾಗಿ ಅವ್ರ ಜಾಗದಲ್ಲಿ ಕುತ್ಕೊಂಡು ಹೋಗೋ ಹಾಗೆ, ಅವರಿಗೆ ಸೀಟ್ಗಳ ವ್ಯವಸ್ಥೆ ಆಗುವಾಗೆ ಏನು ನಿಲ್ಲಿಸಿದಿರ ಬಸ್ಗಳು ಅದರ ಸಂಖ್ಯೆಯನ್ನು ನೀವು ಜಾಸ್ತಿ ಮಾಡಿ, ನೀವು ಫ್ರೀ ಏನು ಕೊಡಬೇಕೋ ಅದನ್ನು ಕೊಡಿ. ಯಾರು ಹಣವನ್ನು ಕೊಟ್ಟು ಟಿಕೆಟ್ ತೆಗೆದುಕೊಂಡು ತಮ್ಮ ಉದ್ಯೋಗಗಳಿಗೆ, ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ, ಅವ್ರಿಗೆ ಗೌರವಯುತವಾಗಿ ನಾವು ನಾಗರಿಕರು, ಗೌರವಯುತವಾದ ಬದುಕು ಬೇಕು ನಮಗೆ, ಅದಕ್ಕೆ ನೀವು ವ್ಯವಸ್ಥೆ ಮಾಡಿ ಅನ್ನುವಂಥ ಒತ್ತಾಯವನ್ನು ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಸರ್ಕಾರಕ್ಕೆ ನಾನು ಮಾಡ್ತಾ ಇದ್ದೇನೆ.